ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟೇಶ ಪರ್ವತದ ಮಹಾತ್ಮೆ ಸುಳಾದಿ. ಶ್ರೀನಿವಾಸನ ನಿಧಿಯಾನು ಬಣ್ಣಿಸಲಿನ್ನು ನಾನೆಲ್ಲಿ ಇದರ ಸಮಾನನಧಿಕವಾದ ಭೂನಿ ತಂಬಿನಿಯೋಳು ಕಾಣೆನೋ ಅರಸಲು ಆ ನಿರ್ಜರ ಅನುದಿನ ಎಣಿಸೆಣಿಸೆ ವಾಣಿ ಬರಿದೆ ಗುಣವಾನು ತೋರದೆ ನಿತ್ಯ ಈ ನಿಧಿಯ ಪುಣ್ಯ ಶ್ರೇಣಿಯನು ದೇನಿಸಲಾರದೆ ಮೌನವಾಗುವನಯ್ಯ ಹೀನ ಮಾನವ ಮತಿ ನಾನು ನೋಡಿದ ಫಲ ವೆಣಿಕೆಗೈವನೆ ಚುಣಿ ಅಂತ ವಿಡಿದು ಚಾಣುರಾರಿರಂಗ ವಿಜಯ ವಿಠಲರೇಯ ನೀನೆ ಬಲ್ಲವನಿದರ ಆನಂದ ವೈಭವ. ರತುನ ಸಮವೀನ ಸುತಗೆ ವೆಂಕಟ ಪರ್ವತನೆಂದ ಬೀದನ ಹಿತವಾಗಿ ಇರಲು ಗತಶ್ರವಣ ಮಾರುತ ದೇವಗೆ ಬಿಡದೆ ಪ್ರತಿವಾದಗಳಾಗೆ ಕತಿಯವನಂತೆ ಮಾರುತಿ ಪತಿ ಬೀಸಲು ಗತಿ ತಪ್ಪಿ ಉರಗ ಪತಿ ಪರ್ವತ ಸಹಿತ ಕ್ಷಿತಿಯೊಳಗಿ ಭರತ ಕಂಡದೊಳಗೆ ದ್ಯೂತಿಯಾಗಿ ಪೊಳೆಯೂತ ರತಿಪತಿ ಪಿತ ಸಿರಿ ವಿಜಯ ವಿಠಲನ್ನ ನುತಿಸಿ ನಿರಂತರ ಸ್ತುತಿಸಿ ಕರವ ಮುಗಿಯೇ ಕುಂಡಲಿ ಪರಿ ಕೊಂಡಾಡಿ ದೈನ್ಯದಲ್ಲಿ ದಂಡ ಪ್ರಣಾಮದಿಂದ ಅಂಡ ಜಗಮನನ್ನ ತಂಡ ತಂಡದ ಭಕುತಿ ಖಂಡವಾಗದಂತೆ ಪುಂಡರೀಕಾಕ್ಷನು ಕಂಡು ವೇಗದಲ್ಲಿ ಅಂಡಲಿಯದಂತೆ ವಿಜಯ ವಿಠಲ ತನ್ನ ತೋಂಡಗೆ ವರವ ಮುಕ್ಕೊಂಡು ಪಾಲಿಸಿದ. ವರವಿತ್ತು ಭಕುತಗೆ ಪರಿಹರಿಸಿ ಭಯವನ್ನು ಸ್ಥಿರವಾಗಿ ನಿಂತ ನೀಗಿರಿಯ ಮಧ್ಯ ಸುರರಿಂದ ವಾಲಗವ ಭರದಿಂದ ಕೈಕೊಳುತ್ತ ಮೆರೆದು ಪೆಸರಾಗಿ ತ್ರೈಧರೆಯ ಒಳಗೆ ಶರಣೆಂದವರಾಮನಾದರ ಮರೆಯನು ಬಿಡಿಸಿ ಪೊರೆವ ಪರಿಪರಿಯಲ್ಲಿ ಪರಮ ಪುರುಷ ತಿರುವೆಂಗಳೇಶ ತಿರುಪತಿ ವಿಜಯ ವಿಠಲ ಜರಾಮರಣರಹಿತ ಭೂಸುರ ವ್ರತದಾತ. ಈ ಗಿರಿಯಲ್ಲಿ ತಪಸ್ಸು ವೇಗದಿಂದಲಿ ನೆಸಗಿ ಆಗಂದ ವಾಹನ್ನಲಾಗ ಸ್ತುತಿಸಲಾಗೆ ತಾಗುಣದಲೆ ಪ್ರಥಮಾಂಗದ ನೆನಿಸಿದ ಸಾಗರ ಶಯನನಿಗೆ ಅಗಸ್ತ್ಯ ಮುನಿ ಇದರ ಆಗಮ ಬಲ್ಲನು ಭೂಗೋಳದೊಳಗಾನುರಾಗದಿಂದಲಿ ಮಿಕ್ಕ ಯೋಗಿಗಳೆಲ್ಲ ಭೋಗಿಸುತ್ತಿಪ್ಪದು ಭೋಗಿಶಯನ ವಿಜಯ ವಿಠಲನ್ನ ಭೋಗವೇನು ಪೇಳಲಿ ಭೋಗಾಗಿರಿಯಲ್ಲಿ 5 ಯೋಜನೆ ವಿಸ್ತಾರದ ಗಿರಿಯನ್ನು ವೈದಿಕದಿಂದಲಿ ಸುತ್ತ ಪ್ರದಕ್ಷಿಣೆ 5 ಸಾರಿಗೆ ತಿರುಗಿ ಭಕುತಿಯಲ್ಲಿ 5, 10, 16 ಕೋಟಿ ತೀರ್ಥ ಹಾಯ್ದು ನೆಸಗುವಂತೆ ಮೈದೆಗಿಯದೆ ನರ ಕೊಯ್ದು ಹಾಕುವನಯ್ಯ ಮೈದೂಡುಗದ ಪಾಶ 5 ವಿರಹಿತ ವಿಜಯ ವಿಠಲನ್ನ ಕೈದಣಿಸಿ ಪೂಜಿಸಿ ಐದಿದವ ಸುಮತಿ. ಸ್ವಾಮಿ ಪುಷ್ಕರಣಿ ಸ್ನಾನ ಈ ಮಹಾತ್ಮನ ದರ್ಶನ ಈ ಮಹಿಯೊಳಗೊಮ್ಮೆ ನೇಮದಲ್ಲಿ ಮಾಡಿದವನು ಯೋಮ ಭೂಮಿ ಪಾತಾಳದೊಳಗೆ ನಿಸ್ಸೀಮನಾಗಿ ಚರಿಸಿ ನಿಜ ಕಾಮಿತಾರ್ಥವ ಬೇಡದೆ ಕಾಮಿಸಿ ಹರಿಯ ಪಾದ ಪಾಮರನಾಗದೆ ನಮ್ಮ ವಿಜಯ ವಿಠಲನ್ನ ನಾಮವನೇ ಉಂಡು ನಿಜ ಧಾಮದಲ್ಲಿ ಸೇರುವನು. ವೆಂಕಟೇಶನೇ ನಮೋ ವೆಂಕಟೇಶನೇ ನಮೋ ಸಂಕಟ ಪರಿಹರಿಸೋ ವಿಜಯ ವಿಠಲರೇಯ. ವೆಂಕಟೇಶನೇ ನಮೋ ವೆಂಕಟೇಶನೇ ನಮೋ ಸಂಕಟ ಪರಿಹರಿಸು ವಿಜಯ ವಿಠಲ ರೇಯ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ.
ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟೇಶ ಪರ್ವತ ಮಹಾತ್ಮೆಯ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀನಿವಾಸನ ನಿಧಿಯಾನು ವರ್ಣಿಸಲಿನ್ನು. ಈ ಶ್ರೀನಿವಾಸನ ತಿಮ್ಮಪ್ಪನ ಬೆಟ್ಟನ್ನ ಏನಂತ ವರ್ಣಿಸಲಿ? ಇದರ ಸಮಾನ ಆಗಲಿ ಅಧಿಕವಾಗಲಿ ಈ ಭೂಮಂಡಲದೊಳಗೆ ನನಗೆ ಕಾಣಿಸಿಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಬೆಟ್ಟ ತಿಮ್ಮಪ್ಪನ ಬೆಟ್ಟ, ಅದರ ಬಗ್ಗೆ ಇಷ್ಟು ಇದರಾಗೆ ಹೇಳಿದ್ದಾರೆ ವಿಜಯದಾಸರು. 8 ಸುಳಾದಿಗಳು ಬರೇ ಪರ್ವತದ ಬಗ್ಗೆನೇ ಹೇಳಿದ್ದಾರೆ. ಇದರ ಬಗ್ಗೆ ಹೇಳಬೇಕು ಅಂದರೆ ಈ ಬೆಟ್ಟ ಈ ಭೂಮಂಡಲದೊಳಗೆ ಎಲ್ಲೂ ಇದರ ಸಮಾನವಾಗಲಿ ಅಧಿಕವಾಗಲಿ ಕಾಣಿಸಿಲ್ಲ ಅಂತೆ. ಈ ದೇವರು ನಿರ್ಜರರು, ಜರ ಮುದಿತನ ಇರಲಾರ್ದವರು, ದೇವರುಗಳು, ದೇವತೆಗಳು ಆ ಬೆಟ್ಟದನ್ನ ಗುಣಗಳನ್ನ ಎಣಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಮಾತು ಬರ್ತಾ ಇಲ್ಲ, ಆ ಗುಣ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಈ ಬೆಟ್ಟದ ಪುಣ್ಯ ಶ್ರೇಣಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಎಷ್ಟಿದೆ ಅಂಥೇಳಿ. ಇನ್ನು ನಮ್ಮಂಥವ್ರಿಗೆ ಏನು ಗೊತ್ತಾಗತ್ತೆ ಈ ಬೆಟ್ಟದ ಮೇಲೆ ಇದ್ದಿದ್ದನ್ನ ಹೇಳಕ್ಕೆ? ಇದು ಮೌನವಾಗ್ತಾ ಇದ್ದೀನಪ್ಪ, ಧ್ಯಾನಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಬಾಯಿಲಿಂದ ಮಾತು ಬರ್ತಾ ಇಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಮೌನವಾಗ್ತಾ ಇದ್ದೀನಿ. ಎಲ್ಲ ದೇವತೆಗಳೇ ಮೌನವಾಗ್ತಾ ಇದ್ದಾರೆ. ಇನ್ನು ಅಂಥದ್ದು ನಾನು ಮಂದಮತಿಯಾದ ನಾನು ಮಾನವ ಮತಿ ಹೀನ ಮಾನವ ಅಂತ ಹೇಳ್ತಾರೆ. ನಮಗೆಲ್ಲ ಇದೆಲ್ಲ ಹೇಳೋದು. ನಮಗೆ ಆದಿ ಅಂತ್ಯ, ವಿಜಯದಾಸರು ಹೇಳ್ತಾರೆ ಆದಿ ಅಂತ್ಯ, ಈ ಬೆಟ್ಟದ ಬಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನಂತ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಇದನ್ನ ನೀನೇ ಹೇಳಬೇಕಪ್ಪ, ಈ ಆನಂದ ವೈಭವನ್ನ ನೀನು ದೇವ್ರೇ ನೀನೇ ಹೇಳಬೇಕು, ನೀನೇ ಬಲ್ಲ ಈ ಆನಂದ ವೈಭವದ ಬಗ್ಗೆ ಅಂತ ಹೇಳ್ತಾರೆ. ಮಟ್ಟ ತಾಳದ್ರೊಳಗೆ ರತುನ ಸಮವಿನ ಸುತಗೆ ಈ ಮೇರು ಪರ್ವತ ಮಗ ಅಂತ ಅನ್ಸ್ಕೊಂಡ ಆನಂದಗಿರಿ ಪರ್ವತ, ಅದು ಅಲ್ಲಿಂದ ಇಲ್ಲಿಗೆ ಹೇಗೆ ಬಂತು ಎಂಬುದ್ರ ಬಗ್ಗೆ ಹೇಳ್ತಾರೆ. ಆನಂದಗಿರಿ ಎಂಬ ಹೆಸರು ಇದ್ದ ಪರ್ವತ ಇದು. ಹಿಂದೆ ಶೇಷದೇವರು ಒಂದ್ಸರಿ ದೇವರು ಹೇಳ್ತಾರೆ ಒಳಗೆ ಯಾರನ್ನೇ ಬಿಡಬಾರ್ದು ಅಂತ ಹೇಳಿ. ಅವಾಗ ಶೇಷದೇವರು ಹೊರಗೆ ನಿಂತ್ಕೊಂಡು ವಾಯುದೇವರು ಬಂದರೆ ಕೂಡ ಒಳಗೆ ಬಿಡೋದಿಲ್ಲ. ಅವಾಗ ವಾಯುದೇವ್ರಿಗೆ ವಾದ ಪ್ರತಿವಾದಗಳಾಗ್ತವೆ. ಅವರಿಗೆ ನಾನು ದೊಡ್ಡಾತ ಅಂಬೋ ಥರ ಆಗತ್ತೆ. ಶೇಷದೇವರು ಹೇಳ್ತಾರೆ ನಾನು ಹಾಸಿಗೆ ದೇವರಿಗೆ ನಾನೇ ದೊಡ್ಡವನು ಅಂತೇಳಿ. ಅವಾಗೆ ದೇವರು ಬಂದು ಹೇಳ್ತಾರೆ ಈ ಆನಂದಗಿರಿಯನ್ನು ಗಟ್ಟಿಯಾಗಿ ಹಗ್ಗ ಥರ ನೀನು ಸುತ್ಕೊಂಡ್ಬಿಡು, ಅದನ್ನು ಬಿಡಿಸಿದ್ರೆ ವಾಯುದೇವರು ದೊಡ್ಡವರು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಅವಾಗೆ ಅದೇ ಥರ ಗಟ್ಟಿಯಾಗಿ ಹಗ್ಗ ಥರ ಸುತ್ಕೊಂಡ್ಬಿಡ್ತಾರೆ. ಅದು ಬರೀ ಒಂದು ಬೊಟ್ಟುಲಿಂದ ವಾಯುದೇವರು 51,000 ಯೋಜನೆ ದೂರಕ್ಕೆ ಬೊಟ್ಟಲಿಂದ ಹೀಗೆ ಅಂದರೆ ಹೋಗಿ ಬೀಳುತ್ತೆ. ಅದು ಯಾವುದು ಪರ್ವತನೇ. ಆ ಗತಿ ತಪ್ಪಿ ಉರಗ ಪತಿ ಪರ್ವತ ಸಹಿತ ಈ ಭೂಮಂಡಲದೊಳಗೆ ಬಂದು ಇರ್ತಾರೆ. ಶೇಷದೇವರು ಬಂದು ಈ ಭೂಮಂಡಲದೊಳಗೆ ಬಂದು ಅಲ್ಲಿಂದ ಮಾರುತಿ ಕೈಲಿಂದ ಅಲ್ಲಿಂದ ಬರೇ ಒಂದು ಬೊಟ್ಟಲಿಂದ ಹಿಂಗೆ ಹಾಕಿದರೆ ಬಂದು ಇಲ್ಲಿ ಆ ಪರ್ವತ ಬಂದು ಇರುತ್ತೆ ಅಂತ ಹೇಳ್ತಾರೆ. ಇನ್ನು ರೂಪಕ ತಾಳದ್ರೊಳಗೆ ಈ ಶೇಷದೇವರು ಇದೇ ಥರ ಕುಂಡಲಿ ಈ ಪರಿ ಶೇಷದೇವರು ಇದೇ ಥರ ಕೊಂಡಾಡಿ ಧನ್ಯದಲ್ಲಿ ತಪ್ಪಾಯ್ತಪ್ಪ ಅಂಥೇಳಿ ದೇವರಿಗೆ ದಂಡ ಪ್ರಣಾಮಗಳಿಂದ ಮಾಡಿದ್ರೆ ಅವಾಗ ದೇವರು ಅವರಿಗೆ ನೋವಾಗಲಾರ್ದಾಗಿ ಈ ಶೇಷಾಚಲ ಪರ್ವತನ್ನೆಲ್ಲ ಇಲ್ಲಿ ನಾನು ಬಂದು ವಾಸ ಮಾಡ್ತೀನಿ, ನಿನಗೆ ಈ ಶೇಷಾಚಲ ಎಂಬೋ ಹೆಸರು ಬರಲಿ ಈ ಪರ್ವತಕ್ಕೆ ಅಂಥೇಳಿ ಹೇಳ್ತಾರೆ. ನೋವಾಗಲಾರ್ದಾಗಿ ದೇವರು ಆ ಥರ ವರ ಕೊಡ್ತಾನೆ. ಈ ಥರ ವರವಿತ್ತು ಅಲ್ಲಿ ಭಯವನ್ನು ಪರಿಹರಿಸಿ ಈ ಗಿರಿಯ ಮಧ್ಯ ಬಂದು ನಿಂದಿರ್ತಾನೆ ದೇವರು. ಇಲ್ಲಿ ದೇವತೆಗಳಲ್ಲಿಂದ ವಾಲಗವ ಕೈಕೊಳ್ಳುತ್ತಾನೆ, ಸೇವೆ ಕೈಕೊಳ್ಳುತ್ತಾನೆ. ಇಲ್ಲಿ ಸ್ವರ್ಗ ಭೂಮಿ ಪಾತಾಳದೊಳಗೆ ಶರಣು ಅಂತ ಹೋದರೆ ಸಾಕು, ಏನು ಬೇಕೋ ಅದು ಕೊಟ್ಟು ನಮ್ಮನ್ನು ದೇವರು ಪರಿಪರಿಯಲ್ಲಿ ಪೊರಿತಾನೆ. ನಾವು ಹೋಗಿ ತಿಮ್ಮಪ್ಪನ ಬೇಡ್ಕೊಂಡ್ರೆ ಸಾಕು, ನಮಗೆ ಏನು ಬೇಕು ಎಂಬುದನ್ನು ಕೊಡ್ತಾನೆ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ.
ತ್ರಿವಿಡ ತಾಳದೊಳಗೆ ಈ ಗಿರಿಯಲ್ಲಿ ತಪಸ್ಸು ವೇಗದಿಂದಲೇ ನೆಸಗಿ, ಆ ವಾಯುದೇವರು ಕೂಡ ಇಲ್ಲಿ ಈ ಗಿರಿಯಲ್ಲಿ ತಪಸ್ಸು ಮಾಡಿದ್ದಾರೆ. ಅದಕ್ಕೆ ಮೊದಲಿನ ಮಗ ಅಂತ ಅನ್ಸ್ಕೊಂಡಿದ್ದಾರೆ. ಈ ದೇವರಿಗೆ ನಮ್ಮಪ್ಪ ಸಾಗರ ಶಯನನಿಗೆ ಮೊದಲಿನ ಮಗ ಅಂತ ಅನ್ಸ್ಕೊಂಡಿದ್ದಾರೆ ಇಲ್ಲಿ ಮಾಡಿದ ತಪಸ್ಸಿಗೆ. ಅದು ಅಗಸ್ತ್ಯ ಮುನಿ ಇದರ ಬಗ್ಗೆ ಅವರಿಗೆ ಗೊತ್ತಿದೆ. ಈ ಭೂಗೋಳದೊಳಗ ಈ ಭೂಗೋಳದೊಳಗೆ ಎಲ್ಲದರೊಳಗೆ ಅನುರಾಗದಿಂದಲೇ ಇಲ್ಲಿ ಬಂದು ಎಲ್ಲ ಯೋಗಿಗಳು ಇಲ್ಲಿ ಬಂದು ಭೋಗಿಸ್ತಾ ಇರ್ತಾರೆ, ಭೋಗ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ಒಂದು ಗಿಡ ಆಗಿ, ಒಂದು ಕಲ್ಲಾಗಿ, ಒಂದು ಗಿಡ ಆಗಿ, ಒಂದು ಜಂತುವಾಗಿ ಎಲ್ಲ ಆಗಿ ಇರ್ತಾರೆ, ಇಲ್ಲಿ ಬಂದು ಇರ್ತಾರೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಈ ಭೋಗವು ಏನಂತ ಹೇಳಬೇಕು, ಈ ಭೋಗಾಗಿರಿಯಲ್ಲಿ ಇದ್ರ ಬಗ್ಗೆ ಹೇಳಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳೋದು. ಆಮೇಲೆ ಅಟ್ಟತಾಳದರೊಳಗೆ 5 ಯೋಜನೆ ವಿಸ್ತಾರ, 5 ಯೋಜನೆಯ ವಿಸ್ತಾರ ಆದ ಈ ಗಿರಿಯನ್ನು, ಒಂದು ಯೋಜನೆ ಅಂದರೆ 7.5 ಮೈಲು ಅಂತ ಹೇಳ್ತಾರೆ, ಅಷ್ಟು ದೊಡ್ಡ ಅಷ್ಟು ವಿಸ್ತರಣವಾಗಿದ್ದ ಈ ಗಿರಿಯನ್ನು ನೇಮದಿಂದ, ಶಾಸ್ತ್ರ ತಿಳಿದುಕೊಂಡು ನೇಮದಿಂದ ಸುತ್ತ 6 ಸರೆ, 5 ಸಾರಿಗೆ 6 ಸರೆ ಪ್ರದಕ್ಷಿಣೆ ಮಾಡಿದರೆ ವಿಜಯದಾಸರು ಏನು ಹೇಳ್ತಾರೆ, 66 ಕೋಟಿ ತೀರ್ಥಗಳು ಅಲ್ಲಿ ಹೋಗಿ ಮಿಂದು ನಾವು ನಮಸ್ಕಾರ ಮಾಡಿ ನಮಗೆ ಬಂದ ಪುಣ್ಯ ಏನಿದೆ ಅಷ್ಟು ಪುಣ್ಯ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದು ಅಷ್ಟು ಗಿರಿಯ ಪ್ರದಕ್ಷಿಣೆ ಮಾಡಲು ಶಕ್ತಿಯಲ್ಲೂ ನಮಗೆ ಗೊತ್ತಿಲ್ಲ. ನಾವು ಗಿರಿ ಹತ್ತಿ ಹೋಗ್ತಾ ಇದ್ರೆ ಕೂಡ ನಮಗೆ ಆ ಪುಣ್ಯ ಬರುತ್ತೆ ಅಂತಲೇ ಹೇಳೋದು. ಇದು ಈ ನಮಗೆ ಭವ ಅಂಬೋ ಪಾಶ ಏನಿದೆ ಅಲ್ಲ, ಸಂಸಾರ ಅಂಬೋ ಪಾಶನ್ನ ಇದನ್ನು ಕೊಯ್ದು ಹಾಕ್ತಾನೆ ಈ ಥರ ನಾವು ಹೋಗಿ ಪ್ರದಕ್ಷಿಣೆ ಮಾಡಿದರೆ ಅಂತ. ಪ್ರದಕ್ಷಿಣೆ ಮಾಡಿದರೆ ಅಂದರೆ ದೊಡ್ಡವರು ಹೇಳಿದ ಪ್ರಕಾರ ಒಂದೊಂದು ಸುಳಾದಿ 108 ಸರ ಹೇಳಿದರೆ ಅದು ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಅಂತಲೇ ಹೇಳೋದು. ಅಂದರೆ ನಮ್ಮ ಸಂಸಾರ ಅಂಬೋ ಸಾಗರದೊಳಗೆ ನಾವು ಇದ್ದೀವಿ, ಇದನ್ನು ಬಿಡಿಸಿ ದೇವರ ಬಗ್ಗೆ ಒಂದು ಸ್ವಲ್ಪ ಆದರೂ ತಿಳ್ಕೊಳ್ಳೋಷ್ಟು ನಮಗೆ ಮನಸ್ಸು ಕೊಡ್ತಾನೆ. ಇದು ಕೊಟ್ಟು 5 ವಿರಹಿತ ವಿಜಯ ವಿಠಲನ್ನ, 5 ಬಿಟ್ಟವನು ನಮ್ಮಪ್ಪ. ಈ ಕಾಮ, ಕ್ರೋಧ, ಮದ, ಮತ್ಸರ, ಲೋಹ ಇವ್ಯಾವು ಇಲ್ಲ ಆತನಿಗೆ ಅಂತ ಆತನ್ನ ಮತ್ತು 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 ಪೂಜೆ ಮಾಡ್ತಾ ಇರಬೇಕು ನಾವು. ಅದು ನಮಗೆ ಆ ಫಲ ದೇವರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ತ್ರುಟಿ ಆದರೂ ನಮಗೆ ಸ್ವಲ್ಪ ದೇವರ ನಾಮಸ್ಮರಣೆ ಕಡೆ ಧ್ಯಾಸ ಹೋಗೋ ಥರ ಆದರೂ ಇಷ್ಟೆಲ್ಲ ನಾವು ಸುಳಾದಿಯ ಪಾರಾಯಣ ಮಾಡಿದರೆ, ಅಲ್ಲಿ ಹೋಗಿ ಗಿರಿಯ ದರ್ಶನ ಮಾಡಿದರೆ ಬರುತ್ತೆ ಅಂಥೇಳಿ ವಿಜಯದಾಸರು ಹೇಳ್ತಾರೆ. ಸ್ವಾಮಿ ಪುಷ್ಕರಣಿಯ ಸ್ನಾನ, ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ದರ್ಶನ ಮಾಡ್ಕೋಬೇಕು. ಈ ಮಹಿಯೊಳಗೊಮ್ಮೆ ನೇಮದಲ್ಲಿ ಹೋಗಿ ಆ ದೇವರ ದರ್ಶನ ಮಾಡ್ಕೋಬೇಕು, ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕು. ಆ ಸ್ವರ್ಗ ಯೋಮ ಭೂ ಪಾತಾಳದೊಳಗೆ, ಯೋಮ ಅಂತಂದರೆ ಆಕಾಶ, ಭೂಮಿ, ಸ್ವರ್ಗ, ಭೂಮಿ, ಪಾತಾಳ ಎಲ್ಲದರೊಳಗೆ ನಿಸ್ಸೀಮನಾಗಿ ಚರಿಸಿ ನಿಜ ಕಾಮಿತಾರ್ಥವ ಬೇಡದೆ, ಇವೆಲ್ಲ ನಮಗೆ ಅದು ಬೇಕು ಇದು ಬೇಕು ಅಂಥೇಳಿ ಕಾಮಿತಾರ್ಥಗಳನ್ನ ಬೇಡಲಾರ್ದಾಗಿ ಹರಿಯ ಪಾದವನ್ನು ಬೇಡಿ, ಪಾಮರನಾಗ್ಲಾರ್ದಾಗಿ ಹರಿಯ ಪಾದವನ್ನು ಬೇಡಿದರೆ ವಿಜಯದಾಸರು ತನ್ನ ನಾಮ ಅಂಬೋ ಅಮೃತವನ್ನು ಉಣಿಸಿ ನಮ್ಮೆಲ್ಲರ ಜೊತೆಗೆ ನಿಜಧಾಮದಲ್ಲಿ ಸೇರಿಸ್ತಾರೆ. ಅಂದರೆ ವೈಕುಂಠದೊಳಗೆ ಸೇರಿಸ್ತಾರೆ, ಮುಕ್ತಿಯನ್ನು ಕೊಡ್ತಾರೆ ಅಂದರೆ ಈ ದೇವರು ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ಎಲ್ಲಿ ಎಲ್ಲ ನಮಗೆ ಅದು ಇದು ಬೇಕು ಅಂತ ಹೋಗ್ಲಾರ್ದಾಗೆ ಅಲ್ಲ, ಒಂದು ಸಲ ಆದರೂ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಏನು ಕೇಳಲಾರ್ದಾಗಿ ಆತನ ಪಾದನ್ನು ಮಾತ್ರ ನೆನೆಸ್ಕೊಂಡು ಆತನ ದರ್ಶನ ಮಾಡಿಕೊಂಡ್ರೆ ನಮಗೆ ಆತನ ವೈಕುಂಠದಲ್ಲಿ ಸೇರಿಸ್ತಾನೆ. ಆತನ ನಾಮನ್ನ, ದೇವರ ನಾಮವೆಂಬೋ ಅಮೃತವನ್ನು ನಮಗೆ ಉಣಬಡಿಸ್ತಾನೆ ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳಿದ್ದಾರೆ. ವೆಂಕಟೇಶನೇ ನಮೋ, ಸಂಕಟ ಪರಿಹರಿಸು ಸ್ವಾಮಿ, ನಮ್ಮ ಸಂಕಟವನ್ನು ಪರಿಹರಿಸು ಸ್ವಾಮಿ. ವೆಂಕಟೇಶ ನಮೋ ಮತ್ತು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ನಮ್ಮ ಸಂಕಟವನ್ನು ಪರಿಹರಿಸು ಅಂತ ಬೇಡ್ಕೋಬೇಕು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾನೇನಾದರೂ ತಪ್ಪು ನುಡಿದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ದೇವರು ನುಡಿಸಿದ್ದು ಎಷ್ಟು ನನ್ನ ಜೀವನ ಯೋಕ್ತೆಗೆ ಎಷ್ಟು ನನಗೆ ಅರ್ಥ ಆಗಿದೆನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಲ್ಲರೂ 108 ಸರೆ ಪಾರಾಯಣ ಮಾಡೋಣ. ಒಂದು ಸರೆ ನೇಮದಿಂದ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ಪರಮಾತ್ಮನ 36 ಸುಳಾದಿಗಳನ್ನು, ವಿಜಯದಾಸರು ಬರೆದ 36 ಸುಳಾದಿಗಳನ್ನು ದೇವರಿಗೆ ಒಪ್ಪಿಸಿ ದರ್ಶನ ಮಾಡಿ
ನಮ್ಮ ಈ ಜನ್ಮನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂಥೇಳಿ ದೇವರನ್ನ ಬೇಡಿಕೊಂಡು ಎಲ್ಲರೂ ಇವತ್ತಿನಿಂದ ಸುಳಾದಿಯನ್ನು ಪಾರಾಯಣ ಮಾಡಬೇಕು ಅಂಥೇಳಿ ಕೇಳ್ಕೊತಾ ಇದ್ದೀನಿ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.